ಇನ್ನು ಬೇರೆ ಕಾರ್ಯಕ್ರಮದಲ್ಲಿ ಸರ್ಕಾರದಲ್ಲಿ ಆಶಾ ಮಾಡಿರ್ಬೋದು, ಇಲ್ಲೇ ಕೆಲಸ ಮಾಡೋದು ಅವ್ರಿಗೆ ಬಹಳ ದೊಡ್ಡ ಮತ ಕೊಟ್ಟು ಅಂತ ನಾವು ಹೇಳಿದ್ದಾರಿಲ್ಲ. ಅವರ ಬದುಕಿನಲ್ಲಿ ನಾವು ಕೂಡ ಸಹಕಾರಿಯಾಗಿ ನಮ್ಮ ಬಜೆಟ್ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಬಹುಶಃ ಇದೊಂದು ಐತಿಹಾಸಿಕವಾದಂಥ ಬಜೆಟ್. 4 ಲಕ್ಷ ಕೋಟಿ ಎಲ್ಲ ವರ್ಗಕ್ಕೂ ಕೂಡ ಅನುದಾನವನ್ನು ಸಮತೋಲನ ಅನುದಾನವನ್ನು ಕೊಟ್ಟಿದ್ದಾರೆ. ನಾವೇನು ಚುನಾವಣಾ ಮುಂಚಿತವಾಗಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ನಾವು ಮಾಡಿದ್ವಿ 5,000 ರೂಪಾಯಿ ಕೊಡ್ತೀವಿ ಅಂತೇಳಿ. ಇವತ್ತು ಕೂಡ ಹೋದ ವರ್ಷನೂ ಕೊಟ್ಟಿದ್ದು, ಈ ವರ್ಷನೂ ಕೊಟ್ಟಿದ್ದೇವೆ, ಬಜೆಟ್ನಲ್ಲಿ ಇಟ್ಟಿದ್ದೇವೆ. ಅದರ ಅನುಗುಣವಾಗಿ ಈಗ ನಾವು ಹೋಗಿ ಸುಮಾರು 1,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ರಸ್ತೆಯನ್ನು ಈಗ ಪ್ರಾರಂಭ ಮಾಡಲಿಕ್ಕೆ, ನಾವು ಶಂಕುಸ್ಥಾಪನೆ ಮಾಡಲಿಕ್ಕೆ ಈ ಗ್ರಾಮೀಣ ಪ್ರದೇಶದಲ್ಲಿ ಮುಂಭಾಗದಲ್ಲಿ ಕಾರ್ಯಕ್ರಮಗಳು ಬೇಡ ಅಂತೇಳಿ ಈಗ ದೇವರಿಗೆ ಕಾರ್ಯಕ್ರಮ ಇಟ್ಟಿದ್ದೇವೆ. ಸೊ ನೀರಾವರಿ ಕೂಡ ಸುಮಾರು 22-25 ನೀರು ಲ್ಯಾಪ್ಸ್ ಆಗ್ತದೆ. ಅದಕ್ಕೆ ನಾವೀಗಾಗಲೇ ಚಂದ್ರಬಾಬು ನಾಯ್ಡು ಅವರ ಟೈಮ್ ಕೇಳಿದ್ದೇನೆ. ಒಂದು ಆಲ್ಟರ್ನೇಟಿವ್ ಪ್ರಪೋಸಲ್ ಕೂಡ ನವಿಲೆ ಏನು ಅಣೆಕಟ್ಟು ಬದಲಾಗಿ ಇನ್ನೊಂದು ಮಾಡ್ಬೋದು ಅನ್ನೋದು ಒಂದು ಕೊಟ್ಟರೆ. ಈಗ ನಮ್ಮ ಆಫೀಸರ್ಸು ಟೆಕ್ನಿಕಲ್ ಟೀಮ್ ಇವರು ಸೂರ್ಯ ಮುಸಲ್ಮಾನರಿಗೆ ಕೊಡಕ್ಕೆ ಇಲ್ಲ ಹಾಗೆ ಅವರು ಅರ್ಥ ಆಗಬೇಕಲ್ಲ. ಅಲ್ಲೂ ಬಹಳ ವಿದ್ಯಾವಂತರಿದ್ದಾರೆ, ಅಲ್ಲೂ ಕೂಡ ನಾವು ಸರ್ಕಾರದಲ್ಲೂ ಕೂಡ ಪರಿಸ್ಥಿತಿ ತಿಳಿಸಲಾಗಿದ್ದೇವೆ. ಅವರು ಕೂಡ ಎಲ್ಲ ಮಿಕ್ಕಿದ್ದವ್ರಿಗೆಲ್ಲ ಅವ್ರಿಗೆಲ್ಲ ಒಂದು ಸಣ್ಣ ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಏನು ಪಂಚಾಯತಿ ಕೆಲಸ ಇದೆ, ಆ ಕೆಲಸದಲ್ಲಿ ಕೂಡ ಅವ್ರಿಗೆ ಮೀಸಲಾಗಿದೆ. ಎಲ್ಲರೂ ಇರ್ತಾರೆ, ಅವ್ರಿಗೂ ಸ್ವಲ್ಪ ಪ್ರಿಫರೆನ್ಷಿಯಲ್ ಕೊಡಬೇಕು ಅಂತೇಳಿ, ಅವರು ಆರ್ಥಿಕವಾದಂಥ ಶಕ್ತಿ ಕೊಡಬೇಕು ಅಂತೇಳಿ ನಾವು ಒಂದು ಹೊಸ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಈ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಈಗ ಕರ್ನಾಟಕ ಭಾಗಕ್ಕೆ ಕೊಟ್ಟಿರುವಂತಹ ಒಂದು ಅನುದಾನ 5,000 ಏನಿದೆ, 21 ತಿಂಗಳಲ್ಲಿ ಸುಮಾರು 13,000 ಕಲ್ಯಾಣ ಕರ್ನಾಟಕ ಸ್ಥಾಪನೆ ಮಾಡಿದ್ದೀವಿ ಅಂತೇಳಿ ಕೊಟ್ಟಿರೋದು. ಬಟ್ ರೆಗ್ಯುಲರ್ ಆಗಿ ಏನು ಬರಬೇಕು ಅಂತ ಕೊಡ್ತೇನೆ. ಅದಕ್ಕೆ ಯಾರು ನಮ್ಮ ಕ್ಷೇತ್ರಕ್ಕೆ ಲೆಕ್ಕ ಕೊಡ್ಬೇಕು. ನಿಮಗೆ ನಮ್ಮ ಕ್ಷೇತ್ರದಲ್ಲಿ 25% ಇದೆ, ನಿಮ್ಗೆ 75% ಅವೆಲ್ಲ ಪಡ್ಕೊಳ್ತೇವೆ. ಪ್ರಗತಿ ಪಥದಲ್ಲಿ ಕಲ್ಯಾಣ ಪಥಕ್ಕೆ 25 kilometers per constituency. 1,000 ಕೋಟಿ ನಮಗೆ ಬೇರೆ ಎಲ್ಲ ಕಡೆ 25 ಬಂದ್ರೆ ನಮ್ಗೆ 50 ಬರುತ್ತೆ. ಸೊ ದಯವಿಟ್ಟು ಈಗ ಎಕ್ಸಾಂಪಲ್ ಮೈಕ್ರೋ ಗ್ರಿಡ್ ಅಂತ ನಮ್ಗೆ ನೀವು ನಾಮಕರಣ ಹೈದರಾಬಾದ್ ಕರ್ನಾಟಕ 70 ಕಿಲೋಮೀಟರ್ ಎಕ್ಸಾಕ್ಟ್ಲಿ ಸರ್, ದಟ್ ಇಸ್ ವಾಟ್ ವಿ ಆರ್ ನಾವು ಡಬಲ್ ಮಾಡ್ತಾ ಇದೀವಲ್ಲ ನಮ್ಮ ಲೆಂತ್. ನಮ್ಮ ಕಡೆ ಎಲ್ಲ ಜಗಳ ಮಾಡ್ತಾವ್ರೆ. ಮಾಡಬೇಡಿ ಸರ್. ಅದ್ರ ಒಂದೇ ನಿಮಿಷ
ಈಗ ನೀವು ಮುಂದಕ್ಕೆ ಹೋಗ್ಬಿಟ್ಟಿದ್ರೆ ನಾವು ಹಿಂದೆ ಕೊಂಡೋಗಿದ್ದೀವಿ. ಸರ್ ಎಲ್ಲ ತಂದೆ ಆರೋಗ್ಯ ಇಲಾಖೆ ಇತ್ತು ಎಲ್ಲ ತಂದು ಇಲ್ಲಿ ಹಾಕ್ಬಿಟ್ಟು ಡಬಲ್ 5,000 ಕೋಟಿ ಮೀರಿ ತಾವು ಅದು ನೋಡಿದ್ರೆ ಮೊನ್ನೆ ನಡೆದಿರುವಂತಹ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಸುಮಾರು 11,720 ಕೋಟಿ ವೆಚ್ಚದಲ್ಲಿ ನಾವು ಬದಲಾಗಿದ್ದೀವಿ. ಈ 5,000 ಕೋಟಿ ಬಿಟ್ಟು ಅರ್ಧ ಇನ್ನ ಹೆಚ್ಚಿನ ದುಡ್ಡು ಬರ್ತಾ ಇದೆ ಅಂದ್ರೆ ಸುಮಾರು 8,000 ಕೋಟಿ ತನಕ ಅಭಿವೃದ್ಧಿ ಪ್ರತಿ ವರ್ಷ ನಮ್ಮ ಭಾಗದಲ್ಲಿ ಆಗ್ತದೆ. ಅವರು ಅದೇ ಸಾಹೇಬರು DCM ಸರ್ 5,000 ಕೋಟಿ ಆರ್ಥಿಕ ವರ್ಷ ಮುಗಿಲಿಕ್ಕೆ ಬಂತು ಬರೀ 750 ಕೋಟಿ ರಿಲೀಸ್ ಇತ್ತು. ಈ ವರ್ಷ 4,000 ಕೋಟಿ ಮುಂದಿನ 5,000 9,000 ಕೋಟಿ ರೂಪಾಯಿ ಯಾವಾಗ ಆಗ್ತದೆ ಸರ್ ರಿಲೀಸ್? ಇಲ್ಲ ಸರ್ ಬಿಲ್ ಕಮ್ಸ್ 3,000 rupees ಖರ್ಚು ಮಾಡ್ತಾ ಇದೀವಿ ಈ ವರ್ಷ. ಇತಿಹಾಸದಲ್ಲಿ ಆಗಿಲ್ಲ ಫಸ್ಟ್ ಟೈಮ್ ಮಾರ್ಚ್ 31st ತನಕ ಆಸ್ ಅಂಡ್ ವೆನ್ ನೀವು ಬಿಲ್ ರಿಲೀಸ್ ಮಾಡಿ ಕಳಿಸಿದ್ರೆ ಇಟ್ ಈಸ್ ಕ್ಲಿಯರಿಂಗ್. ಎಲ್ಲ ದುಡ್ಡು ಟ್ರೆಜರಿಯಲ್ಲಿ ಇದೆ. ನಮ್ಮ ಕಲ್ಯಾಣ ಕರ್ನಾಟಕ ಎಷ್ಟೆಷ್ಟು ಅವಶ್ಯಕತೆ ಇದೆ ಸರ್. ಓಕೆ, ಆಮೇಲೆ ತೊಗರಿದು ಅರ್ಜಿ ಕೊಟ್ಟಿದ್ದಾರೆ. ಕ್ಯಾಮ್ರಾ ನಾವು ಸಂಶೋಧನಾ ಕೇಂದ್ರ ಎಲ್ಲರೂ ನಾವು ಇದ್ರ ಬಗ್ಗೆ ಪರಿಹಾರ ಮಾಡಬೇಕು ಅಂತ ಹೇಳಿ ಬಗ್ಗೆ ನಮ್ಮ ಡಿಸ್ಟ್ರಿಕ್ಟ್ ಬಹಳ ಜಾಗೃತವಾಗಿದೆ. 720 ಕೋಟಿ ವೆಚ್ಚದಲ್ಲಿ ನಾವು ಬದಲಾಗಿದ್ದೀವಿ. ಈ 5,000 ಕೋಟಿ ಬಿಟ್ಟು ಅರ್ಧ ಇನ್ನ ಹೆಚ್ಚಿನ ದುಡ್ಡು ಬರ್ತಾ ಇದೆ ಅಂದ್ರೆ ಸುಮಾರು 8,000 ಕೋಟಿ ತನಕ ಅಭಿವೃದ್ಧಿ ಪ್ರತಿ ವರ್ಷ ನಮ್ಮ ಭಾಗದಲ್ಲಿ ಆಗ್ತದೆ. ಅವರು ಅದೇ ಸಾಹೇಬರು DCM ಸರ್ 5,000 ಕೋಟಿ ಆರ್ಥಿಕ ವರ್ಷ ಮುಗಿಲಿಕ್ಕೆ ಬಂತು ಬರೀ 750 ಕೋಟಿ ರಿಲೀಸ್ ಇತ್ತು. ಈ ವರ್ಷ 4,000 ಕೋಟಿ ಮುಂದಿನ 5,000 9,000 ಕೋಟಿ ರೂಪಾಯಿ ಯಾವಾಗ ಆಗ್ತದೆ ಸರ್ ರಿಲೀಸ್? ಇಲ್ಲ ಸರ್ ಬಿಲ್ ಕಮ್ಸ್ 3,000 rupees ಖರ್ಚು ಮಾಡ್ತಾ ಇದೀವಿ ಈ ವರ್ಷ. ಇತಿಹಾಸದಲ್ಲಿ ಆಗಿಲ್ಲ ಫಸ್ಟ್ ಟೈಮ್ ಮಾರ್ಚ್ 31st ತನಕ ಆಸ್ ಅಂಡ್ ವೆನ್ ನೀವು ಬಿಲ್ ರಿಲೀಸ್ ಮಾಡಿ ಕಳಿಸಿದ್ರೆ ಇಟ್ ಈಸ್ ಕ್ಲಿಯರಿಂಗ್. ಎಲ್ಲ ದುಡ್ಡು ಟ್ರೆಜರಿಯಲ್ಲಿ ಇದೆ. ನಮ್ಮ ಕಲ್ಯಾಣ ಕರ್ನಾಟಕ ಎಷ್ಟೆಷ್ಟು ಅವಶ್ಯಕತೆ ಇದೆ ಸರ್. ಓಕೆ, ಆಮೇಲೆ ತೊಗರಿದು ಅರ್ಜಿ ಕೊಟ್ಟಿದ್ದಾರೆ. ಕ್ಯಾಮ್ರಾ ನಾವು ಸಂಶೋಧನಾ ಕೇಂದ್ರ ಎಲ್ಲರೂ ನಾವು ಇದ್ರ ಬಗ್ಗೆ ಪರಿಹಾರ ಮಾಡಬೇಕು ಅಂತ ಹೇಳಿ ಇದ್ರ ಬಗ್ಗೆ ಅದೇ ನಮ್ಮ ಡಿಸ್ಟ್ರಿಕ್ಟ್ ಬಹಳ ಜಾಗೃತವಾಗಿದೆ. ನಿಮ್ಗಿನ್ನ ಜಾಗೃತವಾಗಿದ್ದಾರೆ. ವ್ಯವಸ್ಥೆ ಮಾಡ್ತಿದ್ದೀವಿ ನಾವು. पूरा सामने ಈಗ ಹೊಡಿಬೇಕು ಅಂತ ಮಾಡಿದ್ರು. ಬಂದಾಗೆಲ್ಲ ನೀವು ಬೇರೆ ಮಾಡ್ತೀವಿ. ಆಮೇಲೆ ನೋಡಿ, ದೇವಸ್ಥಾನ ಖರ್ಚಿಟ್ಟಿದ್ದಾರಲ್ಲ 12,000 ರೂಪಾಯಿ ಖರ್ಚು ಬಿಜೆಪಿ ಹೇಳ್ತಾರೆ. ಎಲ್ಲ ದೇವರಿಗೆ ಎಲ್ಲರೂ ಕೂಡ ಅರ್ಜಿ ಕೊಡೋದೆಲ್ಲ ಕೂಡ ನಾವು ಮಾಡಿದ್ವಿ. 60,000 ಇತ್ತು, 72,000 ಎಲ್ಲರನ್ನೂ ಜವಾಬ್ದಾರಿ ಇಟ್ಕೊಂಡಿದ್ದೀವಿ. ಹಾಸ್ಪಿಟಲ್ ಹೊಸ ಸರ್ ಈ ಭಾಗದ ಸರ್ ಪ್ರತ್ಯೇಕ ಸಚಿವಾಲಯ ಆಗ್ಬೇಕನ್ನೋದು ಈ ಭಾಗ ಬಹಳ ಕಲಿಸಿದ್ರೆ ಮತ್ತೆ ಕ್ಯಾಬಿನೆಟ್ ನಲ್ಲಿ ನೀವು ಇದು ಮಾಡಿದ್ರೆ ಈಗ ಇಲ್ಲಿವರೆಗೂ ಬಜೆಟ್ ನಲ್ಲಿ ಇಟ್ಟಿಲ್ಲ. ಇದು ಕ್ಯಾಬಿನೆಟ್ ನಿರ್ಣಯ ಆಗಿದೆ. ಮತ್ತೆ ಬಜೆಟ್ ತರೋದಕ್ಕೆ ಅವಶ್ಯಕತೆ ಇದೆ. ಹಂಗೆ ಸರ್ ನೀವು ಸರ್ ಬಜೆಟ್ ದಾಗ ಇಡಬೇಕು ಸರ್. ಈಗ 6,700 ಬಂದಿದೆ ರೈತರಿಗೆ ಕಂಪ್ಲೀಟ್ ಕೈಗೆ ಬಂದಾಗ ಈಗ ಕ್ಲಾರಿಫೈ ಮಾಡಿ ಅದಕ್ಕೆ ಬಂದ್ರೆ ನೋಡಿ, ಹೋದ ಬಾರಿ ಬೆಟ್ಟ ಅದು ನಾವು ತಿಳಿಯಲಾದಂತಹದ್ದು, ನೋಡಲಾದಂತ ಹಾನಿ. ಅದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿದ್ದೇವೆ. ರೈತ ಸಂಘಟನೆಗಳಿರ್ಬೋದು, ನಾವಿರ್ಬೋದು, irrespective of party, ನಾವು ಅಲ್ಲಿ ಆದಂತ ಲೋಪಗಳನ್ನ ಈ ವರ್ಷ ಆಗ್ಬಾರ್ದು ಅಂದ್ಬಿಟ್ಟು ಮ್ಯಾಕ್ಸಿಮಮ್ ಇನ್ಶೂರೆನ್ಸ್ ಕವರೇಜ್ ನಾವು ಈ ವರ್ಷ ಮಾಡಿಸಿದ್ವಿ. ನಿಮಗೂ ಗೊತ್ತಿದೆ, ನಾವು ಕೂಡ ಎಲ್ಲ ಬರ್ದಿದ್ವಿ. ಹಿಂದೆ ನೀವು ಹಿಂದಿನ ಸರ್ಕಾರದಲ್ಲಿ ಮತ್ತು ಈ ಸರ್ಕಾರದಲ್ಲಿ ನೀವು ಇನ್ಶೂರೆನ್ಸ್ ಪಡೆಯೋದಾದ್ರೆ ನಮ್ದ್ರಲ್ಲಿ ಹೈಯೆಸ್ಟ್ ಪರಿಹಾರನೂ ಸಿಕ್ಕಿದೆ, ಹೈಯೆಸ್ಟ್ ಇನ್ಶೂರೆನ್ಸ್ ನಾವು ಕಟ್ತೀವಲ್ಲ ರೈತರೆಲ್ಲ ಕಟ್ತಾರೆ.
ಅದಾದ್ಮೇಲೆ ಎಲ್ಲ ಇನ್ಶೂರೆನ್ಸ್ ನೀವು ಹೇಳ್ತಾ ಇದ್ರಲ್ಲ ಅಲ್ಲಿ ಕಟ್ಟಿಸ್ತೀವಿ ಇಲ್ಲಿ ಕಟ್ತೀವಿ ದೊಡ್ಡ ನಮ್ಮ ಮೇಲೆ ಅಸೈನ್ ಮಾಡ್ತಾ ಇಲ್ಲ ಅಂತ. ಯಾದಗಿರಿ ರಿಜೆಕ್ಟೆಡ್, ಬೀದರ್ ರಿಜೆಕ್ಟೆಡ್, ವಿಜಯಪುರ ರಿಜೆಕ್ಟೆಡ್, ರಾಯಚೂರು ರಿಜೆಕ್ಟೆಡ್. ಬರೀ ಕಲಬುರಗಿನಲ್ಲಿ ನಾವು ಫಾಲೋ ಅಪ್ ಮಾಡಿ ಬಾಂಬೆಯಲ್ಲಿರುವಂಥ ಹೆಡ್ ಕ್ವಾರ್ಟರ್ಸಿಗೆಲ್ಲ ಮಾತನಾಡಿ ಅವರಿಗೆಲ್ಲ ಆರ್ಮ್ಸ್ ಯೂಸ್ ಮಾಡಿ ಯಾವ ಕ್ಲೀನಾಗಿ ಅವ್ರ ಮಾನದಂಡದ ಪ್ರಕಾರ ವೈಜ್ಞಾನಿಕವಾಗಿ ನಾವು ಮಾಡಿದ್ದೇ ಇವತ್ತು ಸ್ವಲ್ಪ ರೈತರಿಗೆ ಅನುಕೂಲ ಆಗಿದೆ. ಯಾರು ಇನ್ಶೂರ್ಡ್ ಇಲ್ಲ ಅದಕ್ಕೆ ಇವರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವೇ ಹಿಂದೆ ಹೋದ ತಿಂಗಳ 2 ತಿಂಗಳ ಹಿಂದೆನೆ ಇದು ಮುಂಜಾಗ್ರತವಾಗಿ ತಮಗೆಲ್ಲರಿಗೂ ಗೊತ್ತಿದೆ, ಬೆಳಗಾವಿ ಅಧಿವೇಶನದಲ್ಲಿ ನಾವು BR ಪಾಟೀಲ್ ಸಾಹೇಬರೆಲ್ಲರೂ ಹೋಗಿ ಮಾನ್ಯ ಮುಖ್ಯಮಂತ್ರಿ ಭರವಸೆ ಮಾಡಿಕೊಂಡಾಗ ಕಾನ್ಪುರಿಂದ ಇರ್ಬೋದು, ನಿಮ್ಮ US ರಾಯಚೂರಿಂದ ಇರ್ಬೋದು, ಬೆಂಗಳೂರು US ಇರ್ಬೋದು ಬಂದು ಇಲ್ಲಿ ಸಂಶೋಧನೆ ಮಾಡಿಬಿಟ್ಟು ಇದು ಡ್ರೈ ರೂಟ್ ಕ್ರಾಪ್ ಲಾಸಿಂದ ಆಗ್ತಾ ಇರೋದಂದ್ಬಿಟ್ಟು ಅವರು ಒಂದು ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಅದರಿಂದ ಅದೇನು ರಿಪೋರ್ಟ್ ಬರ್ತದೆ ಅದು ಸಂಪೂರ್ಣವಾಗಿ ಏನೋ ನಾವು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಇಲ್ಲ ಎಷ್ಟು ಲಾಸ್ ಆಗಿದೆ, ಎಷ್ಟು ಜನರಿಗೆ ಆಗಿದೆ ಅಂದ್ಬಿಟ್ಟು ಇಲ್ಲ ಅವರು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಆಗಿಲ್ಲ. ಆ ರಿಪೋರ್ಟ್ ಬಂದಮೇಲೆ ಮತ್ತೊಮ್ಮೆ DCM ಸರ್ಕಾರ ತಗೊಂಡು ನಾವು ಮುಖ್ಯಮಂತ್ರಿಗಳಾಗ ಹಿಂದೆ ಏನಾಗಿದೆ ಅದ್ರ ಪ್ರಕಾರ ಮಾಡಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ. ಕಲ್ಯಾಣ ಕರ್ನಾಟಕ ಕೃಷಿ ಸಚಿವ ವಿಧಾನ ಇಲ್ಲ. ಕೇವಲ ಮಂಡ್ಯ, ಮೈಸೂರು, 3 ದಿನ ರೈತರು ಹೋರಾಟ ಮಾಡಿದ್ರು ಮಾತಿಲ್ಲ. ತೊಗರಿ ಬೆಳೆ ಪರಿಹಾರ ಇಲ್ಲಿವರೆಗೆ ಮಾತಾಡಿದ್ರು, BR ಪಾಟೀಲ್ ಅವರು ಮಾತಾಡಿದ್ರು, ಹೇಳಿದ್ದಾರೆ ಕೊಡಕ್ಕಾಗಲ್ಲ, ಅದು ನೆಟೆ ರೋಗ ಅಲ್ಲ, ಡ್ರೈ ರೂಟ್ ರೋಗ ಇದೆ, ಅದು ಕೊಡಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಾತಾಡ್ತೀವಿ ಅವ್ರ ಕಡೆಯಿಂದನೂ ಹೇಳ್ತೀವಿ. ರೈತರ ಬಗ್ಗೆ ನಮ್ಮ ಸರ್ಕಾರಕ್ಕೆ ವಿಶೇಷವಾಗಿ ಬೆಂಬಲವಾಗಿ ನಿಂತ್ಕೊಳ್ತೀವಿ. ಅದೆಲ್ಲ ನಾವು ಈಗಾಗಲೇ ಒಂದು ತನಿಖೆನೇ ನಡೀತಾ ಇದೆ, ಸಂಶೋಧನೆ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು. ಪಾಪ ಇನ್ನೇನು ಮುಸ್ಲಿಮ್ಸ್ನ ಬರೆಯದೇ ಅವ್ರ ಕೆಲಸ. ಅಂತಂದ್ರೆ ನಾವು ಹಿಂದೂಗಳು, ನಾವು ಹಿಂದೂ ಮುಸ್ಲಿಂ ನಾವೆಲ್ಲ ಒಂದು ನಾವೆಲ್ಲ ಬೇಕು.